ಬೊಗಳೋ ನಾಯಿ ಕಚ್ಚೋದಿಲ್ಲ, ಕಚ್ಚೋ ನಾಯಿ ಬೊಗಳೋದಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮಂಜುಳಾ ಮಧುರಪ್ಪ. ನಾನ್ ಇವತ್ತು ಮಟನ್ದು ಸಿಂಪಲ್ ಆಗಿ ಒಂದ್ ಕತೆ ಹೇಳೋಣ ಅಂತ ಬಂದಿದೀನಿ. ಅದೇನಪ್ಪಾ ಅಂದ್ರೆ, ಒಂದೂರಲ್ಲಿ ಗಂಡ ಹೆಂಡತಿ ಇಬ್ರಿದ್ರಂತೆ. ಹೆಂಡತಿ ಗಂಡನ್ ಕೇಳದ್ಲಂತೆ, ರೀ ಮಟನ್ ತಿನ್ಬೇಕು ಅನಿಸ್ತಾ ಇದೆ, ನೀವು ಮಟನ್ ತಗೊಂಡ್ ಬನ್ನಿ ಅಂತ. ಸರಿ ಆಯ್ತು ತರ್ತೀನಿ ಅಂತ ಗಂಡ ಹೋಗಿ 2 kg ಮಟನ್ ತಗೊಂಡ್ ಬಂದ್ರಂತೆ. ಸರಿ ಅಡ್ಗೆ ಮಾಡ್ತಾ ಇರು, ನನ್ ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬೇಗ ಬರ್ತೀನಿ ಅಂತ ಹೋದ್ರಂತೆ. ಬರಷ್ಟರಲ್ಲಿ ಹೆಂಡತಿ ಅಡ್ಗೆ ಮಾಡಿ ವೆಯ್ಟ್ ಮಾಡ್ತಾ ಇದ್ಲಂತೆ. ಸರಿ ಬಂದು ಊಟಕ್ಕೆ ಕುತ್ಕೊಂಡ್ರಂತೆ. ಊಟ ಬಡಿಸಿದಾಗ ಮುದ್ದೆ ಮತ್ತೆ ತಿಳಿ ಸಾರ್ ಮಾತ್ರನೇ ಬಡಿಸಿದ್ರಂತೆ. ಯಾಕೆ ಬರೀ ತಿಳಿ ಸಾರ್ ಬಡಿಸ್ತಾ ಇದೀಯ, ಪೀಸ್ ಎಲ್ಲ ಎಲ್ಲೋಯ್ತು ಅಂತ ಕೇಳಿದ್ರಂತೆ. ಪೀಸ್ ಎಲ್ಲ ನಾನ್ ಅಡಿಗೆ ಮಾಡಿ ಇಟ್ಟೋಗಿದ್ದೆ, ಏನಾಯ್ತಂತ ನನಗ್ ಗೊತ್ತಿಲ್ಲ ರೀ ಅಂದಿದ್ದಕ್ಕೆ, ಸರಿ ನೆಕ್ಸ್ಟ್ ವೀಕ್ ತಗೊಂಡ್ ಬರೋಣ ಬಿಡು ಮಟನ್ ಅಂತ ಹೇಳಿದ್ರಂತೆ. ಸರಿ ಅನ್ಬಿಟ್ಟು ಮುಂದಿನ ವಾರನು ಮಟನ್ ತಗೊಂಡ್ ಬಂದ್ ಕೊಟ್ರಂತೆ. ಮತ್ತೆ ಅಡ್ಗೆ ಮಾಡಿ ಊಟಕ್ಕೆ ಕುತ್ಕೊಂಡಾಗ ಮತ್ತೆ ಹೆಂಡತಿ ಬರೀ ತಿಳಿ ಸಾರು ಮುದ್ದೆ ಮಾತ್ರ ಇಟ್ರಂತೆ. ಹಾಗಾದ್ರೆ ಮಟನ್ ಎಲ್ಲ ಏನಾಯ್ತು ಅಂತ ತಿಳ್ಕೊಬೇಕು ಅಂದ್ರೆ ಕಮೆಂಟ್ ಮಾಡಿ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್ ಎಲ್ರಿಗೂ.